ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇದು ನನ್ನ ತಂಗಿ ಮನೆ ಚನ್ನರಾಯಪಟ್ಟಣದ ವ್ಲಾಗ್ ಆಗಿರುತ್ತೆ. ಬರ್ತಡೇಗೆ ಅಂತ ಹೋಗಿ ನಾವು ಅಲ್ಲೇ ಉಳ್ಕೊಂಡಿದ್ವಿ 2 ಡೇಸು. ಬರ್ತಡೇ ಆಗಿದ್ದು ನೆಕ್ಸ್ಟ್ ದಿನದ ವ್ಲಾಗ್ ಇದು. ಎಡಿಟ್ ಮಾಡಿರಲಿಲ್ಲ, ಹಾಗಾಗಿ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಅವಳು ತುಂಬ ದಿವಸದಿಂದ ಒಂದು ವಸ್ತು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ಲು. ಹಾಗಾಗಿ ನಾವೆಲ್ಲರೂ ಅಲ್ಲೇ ಇದ್ವಲ್ಲ ಅಂತ ಅಂದ್ಬಿಟ್ಟು ಸರಿ ತೊಗೊಂಡ್ಬಂದೆ ಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಹೋದ್ವಿ. ಫಸ್ಟು 1-2-3 ಅಂಗಡಿಗಳ ಶೋರೂಮ್ಗಳನ್ನು ನೋಡಿದ್ವಿ. ನಮ್ಗೆ ಯಾಕೋ ಅಷ್ಟು ಲೈಕ್ ಆಗಲಿಲ್ಲ. ಆಮೇಲೆ ನೆಕ್ಸ್ಟು ಲಾಸ್ಟ್ ಒಂದು 3ನೇ ಶೋರೂಮಿಗೆ ಹೋದ್ವಿ ತೊಗೊಳ್ಳೋಣ ಅಂತಂದ್ಬಿಟ್ಟು. ಏನು ತೊಗೋತಿದ್ದೀವಿ ಅಂತ ಅಂದ್ಬಿಟ್ಟು ಪೂರ್ತಿ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗತ್ತೆ. ನಾವು ನೋಡೋಕ್ಕೆ ಹೋಗಿದ್ದು ಫ್ರಿಡ್ಜು. ತುಂಬ ದಿವಸದಿಂದ ಅನ್ಕೋತಾ ಇದ್ಲು ಒಂದು ಫ್ರಿಡ್ಜ್ ತೊಗೋಬೇಕು ಅಂತ ಹೇಳ್ಬಿಟ್ಟು. ಫಸ್ಟು ಅವಳು ಹೋಗಿದ್ದು ನಾರ್ಮಲ್ ಡಬಲ್ ಡೋರು ಕನ್ವರ್ಟೇಬಲ್ ಫ್ರಿಡ್ಜ್ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು. ಆದರೆ ಆಮೇಲೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಪದೇ ಪದೇ ಏನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು 3 ಡೋರು ಇಲ್ಲ 4 ಡೋರ್ ಫ್ರಿಡ್ಜ್ ನೋಡೋಣ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಕೆಳಗಡೆ ಬಂದ್ವಿ. ಅಲ್ಲಿ 2 ಮಾಡೆಲ್ ಇದ್ದಿದ್ದು. ಅದರಲ್ಲಿ ಒಂದು ತುಂಬ ಲೈಕ್ ಆಯಿತು. ಯಾವ್ದು ತೊಗೊಂಡ್ವಿ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನೋಡಿದ್ವಿ, ಲೈಕ್ ಆಯಿತು. ಆದರೆ ಅವಳು ವಾಟರ್ ಪ್ಯೂರಿಫೈ ಇರೋದು ನೋಡ್ತಾ ಇದ್ಲು ಫ್ರಿಡ್ಜು. ಆದರೆ ಅದರಲ್ಲಿ ಕೆಪಾಸಿಟಿ ಕಮ್ಮಿ ಇರೋದ್ರಿಂದ ಬೇಡ ಇದೇ ತೊಗೊಳ್ಳೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿ ಇವೆರಡರಲ್ಲಿ ಒಂದನ್ನು ಫೈನಲ್ ಮಾಡಿ ನೆಕ್ಸ್ಟು ಎಲ್ಲ ಪ್ರೋಸೆಸ್ ಎಲ್ಲ ಮುಗಿಸಿ ಅಮೌಂಟೆಲ್ಲ ಪೇ ಮಾಡೋಣ ಅಂತ ಹೇಳಿಬಿಟ್ಟು ಅಮೌಂಟ್ ಎಲ್ಲ ಪೇ ಮಾಡಿ, ನನ್ನ ತಂಗಿಗೆ ಹೆಂಗೋ ಇಷ್ಟು ದಿವಸ ಆಸೆ ಪಟ್ಟಿದ್ದಕ್ಕೆ ಇವತ್ತಂತೂ ಸಿಗ್ತಾಯಿದೆ ಅಂತ ಖುಷಿ. ಆದರೆ ಅವ್ರ ಮನೆಯವರಿಗೆ ದುಡ್ಡೆಲ್ಲ ಖಾಲಿ ಆಗ್ತಾಯಿದೆಯಲ್ಲ ಅಂತ ಬೇಜಾರು. ಗಂಡದಿರೇ ಅಷ್ಟೇ ಅಲ್ವಾ, ಒಳಗೆ ಆಸೆ ಇರುತ್ತೆ, ಅದ್ರ ಮೇಲೆ ಮಾತ್ರ ತೋರಿಸ್ಕೊಳ್ಳಲ್ಲ. ಎಲ್ಲನೂ ಹೆಂಡ್ತಿರ ಮೇಲೆ ಎತ್ತಾಕ್ಬಿಟ್ಟು ಅವ್ರು ಮಾತ್ರ ನಮ್ಮದೆಲ್ಲ ದುಡ್ಡು ಖಾಲಿ ಆಗ್ತಿದೆ ಅನ್ನೋ ಥರ ಪೋಸ್ ಕೊಡ್ತಾ ಇರ್ತಾರೆ. ಆಮೇಲೆ ನಾವು ಹೋಗಿದ್ದು 10:30ಗೆ. ಎಲ್ಲ ನೋಡಿ ಲೇಬರ್ಸ್ ಯಾರೂ ಇರಲಿಲ್ಲ ಅಂತಂದ್ಬಿಟ್ಟು 3 ಗಂಟೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ಆಯಿತು ಅಂತಂದ್ಬಿಟ್ಟು 3 ಗಂಟೆ ಮೇಲೆ ಫ್ರಿಜ್ಜು ಮನೆಗೆ ಬಂತು. ಆದರೆ ಅವರಿರೋದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಮೇಲೆ ತೊಗೊಬರೋದು ತುಂಬ ಕಷ್ಟ ಅನ್ನಿಸ್ತು. ಹಾಗೂ ಹೀಗೂ ಸಾಹಸ ಮಾಡಿ ಎಲ್ಲರೂ ಕಷ್ಟಪಟ್ಟು ಪಾಪ ಅವರು ಶೋರೂಮವರು ತುಂಬ ಎಲ್ಲ ಎಫರ್ಟ್ ಹಾಕಿ ಹಾಗೂ ಹೀಗೂ ಮೇಲೆ ತಂದ್ವಿ. ಆಮೇಲೆ ಮೇಲೆ ತಂದಮೇಲೆ ಡೋರಿಂದ ಒಳಗೆ ತೊಗೊಬರೋದು ಇನ್ನೊಂದು ಥರ ಕಷ್ಟ ಆಗಿತ್ತು. ಆಮೇಲೆ ಅದನ್ನೆಲ್ಲ ಬಾಕ್ಸ್ ಸಮೇತ ಒಳಗಡೆ ತೊಗೊಬರೋಕ್ಕೆ ಆಗಲಿಲ್ಲ. ಆಮೇಲೆ ಬಾಕ್ಸ್ ಎಲ್ಲ ರಿಮೂವ್ ಮಾಡಿ ನೆಕ್ಸ್ಟು ಒಳಗಡೆ ತೊಗೊಬಂದಿದ್ದಾಯಿತು. ಬನ್ನಿ ಈಗ ಯಾವ ಫ್ರಿಡ್ಜ್ ತೊಗೊಂಡಿದ್ದು, ಯಾವ ಮಾಡೆಲ್ಲು, ಮತ್ತು ಪ್ರೈಸ್ ಎಷ್ಟು, ಇದ್ರದ್ದು ಈ ಫೀಚರ್ಸ್ಗಳೇನೇನಿದೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಪೂರ್ತಿ ಹೇಳ್ತಾಳೆ. ನಿಮಗೆ ಯಾರಿಗಾರು ತೊಗೊಳ್ಳೋ ಐಡಿಯಾ ಇತ್ತು ಅಂದರೆ ಹೆಲ್ಪ್ಫುಲ್ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದು 3 ಡೋರ್ ಫ್ರಿಡ್ಜು. ಇದು 1, 2, 3 ಡೋರ್ ಫ್ರಿಡ್ಜು. ಇದರಲ್ಲಿ ಡಿಜಿಟಲ್ ಫ್ರಿಡ್ಜ್ ಇದು. ಇದರಲ್ಲಿ 3 ಝೋನ್ ಅಂತ ಬರುತ್ತೆ ಮತ್ತು ವೈಫೈ ಕನೆಕ್ಷನ್ ಇದೆ. ಇದು ಫ್ರಿಡ್ಜು, ಫ್ರೀಝರು, ಮ್ಯಾಜಿಕ್ ಝೋನು. ಇದು ಮುಂದೆ ಹೇಳ್ತೀನಿ ಇದೇನೇನು ಯಾವುದಾದ್ರಲ್ಲಿ ಏನೇನು ಇಡಬೇಕು, ಎಂಥರಲ್ಲಿದೆ ಅಂತ. ಮತ್ತು ನನಗೆ ಇದು ಈ ಫ್ರಿಡ್ಜ್ ತೊಗೋಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ ನನಗೆ. ಡಬಲ್ ಡೋರ್ ಫ್ರಿಡ್ಜಿಗೆ ಹೋಗೋಣ ಅಂತ ಹೋಗಿ ಸರ್ಚ್ ಮಾಡಿದ್ದು. ಬಟ್ ಎಲ್ಲೋ ಯಾವುದೋ ಒಂದು ಅಂಗಡಿಲಿ ನೋಡಿದ್ವಿ ಇದು 3 ಡೋರ್ ಫ್ರಿಡ್ಜ್ ಅಂತ. ಅವ್ರು ಡಬಲ್ ಡೋರ್ ತೋರಿಸಿದ್ದು. ಆಮೇಲೆ ಎಲ್ಲೋ ಗೂಗಲ್ ಹಂಗೆ ಮಾಡ್ತಾ 3 ಡೋರ್ ಇದೆ ಅಂತ ನೋಡಿದ್ವಿ. ಯಾಕೋ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅಂತ ಇದಕ್ಕೆ ಹೋದ್ವಿ. ಮತ್ತು ನಮ್ಮ ಮನೆಯವರಿಗೆ ಇದ್ರಕ್ಕಿಂತ ವಾಟರ್ ಪ್ಯೂರಿಫೈ ಬರುತ್ತಲ್ಲ ಇಲ್ಲಿ ಅಂತ ತೊಗೋಬೇಕು ಅನ್ನೋ ಆಸೆ ಇತ್ತು. ಬಟ್ ಅದು 3 ಲೀಟರ್ ಅಷ್ಟೇ ಅಂತೆ ಇಡ್ಸೋದು. ಸೊ ಹಂಗಾಗಿ ನಾವು 3 ಲೀಟರ್ ಡಂಪ್ ಮಾಡ್ತಾನೆ ಇರಬೇಕು. ಒಬ್ಬರು ಮನೆಯಲ್ಲಿ 3 ಲೀಟರ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಬರೀ 3 ಲೀಟರೇ ಖರ್ಚಾಗಲ್ಲ. ಸೊ ಹಂಗಾಗಿ ಅದು ಬೇಡ, ಸುಮ್ಮನೆ ಅನ್ನೆಸೆಸರಿ ವೇಸ್ಟು ಅಂತ ಇದು ತೊಗೊಂಡಿರೋದು. ಮತ್ತು ಇದು ಫ್ರಿಡ್ಜು, ಫ್ರೀಝರ್, ಮ್ಯಾಜಿಕ್ ಝೋನ್ ಅಂತೀವಲ್ಲ, ಇದು ಫ್ರಿಡ್ಜ್ ಝೋನ್ ಅಂದರೆ ಇದು ಈ ಕಡೆದು ಸಿಂಗಲ್ ಲಾಂಗ್ ಬರುತ್ತಲ್ಲ ಇದು ಫ್ರಿಡ್ಜ್ ಝೋನು. ಇದು ಫ್ರಿಡ್ಜ್ ಝೋನು, ಇದು ಮ್ಯಾಜಿಕ್ ಝೋನು. ಓಕೆ, ಮತ್ತು ಇದು ಫ್ರೀಝರ್. ಸ್ಪೇಷಿಯಸ್ ಚೆನ್ನಾಗಿದೆ. ಓಕೆನಾ. ಇವಾಗ ನಾನು ಫ್ರಿಡ್ಜ್ ಝೋನಲ್ಲಿ ಗೊತ್ತಲ್ಲ, ಫ್ರೀಝರ್ ಝೋನಲ್ಲಿ ಇದು ಐಸಿಂಗು. ಇನ್ಸ್ಟೆಂಟ್ ಬೇಕು ಅಂದರೆ ಒಂದು 5 to 10 ಮಿನಿಟ್ಸ್ ಆರ್ 20 ಮಿನಿಟ್ಸಲ್ಲಿ ಐಸಿಂಗ್ ಆಗೋಗುತ್ತೆ.
ಮತ್ತು ಇದು ಕ್ರಷ್ ಮಾಡ್ಬೋದು. ಕೆಲವೊಂದು ಫ್ರಿಜ್ಜಲ್ಲಿ ಹಿಂಗೆ ಹೊಡ್ದು ತೆಗಿಯೋದು ಅವೆಲ್ಲ ಇರುತ್ತಲ್ಲ, ಅದ್ರ ಬದಲು ಹಿಂಗೆ ಕ್ರಷ್ ಮಾಡಿದ್ರೆ ತೆಗಿಲ್ಲ, ಕ್ರಷ್ ಮಾಡಿ ಇದು ಎಷ್ಟು ಬೇಕೋ ಅಷ್ಟು ಬೀಳ್ತಾ ಇರುತ್ತೆ. ಇಲ್ಲಿ ಕ್ರಷ್ ಮಾಡಬೇಕು. ಇನ್ಸ್ಟೆಂಟ್ ಬೇಕು ಅಂದರೆ ಮತ್ತೆ ನೀರು ತುಂಬಿಟ್ಟರೆ ಇಡ್ಬೋದು. ಮತ್ತು ಸ್ಪೇಷಿಯಸ್ಸು ಚೆನ್ನಾಗಿದೆ. ಇವಾಗ ಸದ್ಯಕ್ಕೆ ನನ್ನ ಮಗಂಗೆ ಕಾರ್ನ್ ಬೇಕು ಅಂತ ಸ್ಕೂಲಿಗೆ ಅಂತ ತೊಗೊಬಂದಿಟ್ಟಿದ್ದೀನಿ ಫ್ರೀಝರಲ್ಲಿ. ಇಲ್ಲೇನೂ ಇಟ್ಟಿಲ್ಲ ನಾನು, ಸ್ಪೇಷಿಯಸ್. ಇವಾಗ ತೊಗೊಂಡು ರೀಸೆಂಟಾಗಿ 1 ತಿಂಗಳಾಗಿರೋದ್ರಿಂದ ಇನ್ನೂ ಇದು ಮಾಡ್ತಾಯಿದ್ದೀವಿ. ಇದು ಮ್ಯಾಜಿಕ್ ಝೋನಲ್ಲಿ ಇಲ್ಲಿ ಕೇಕ್ ಐಟಮ್ಸು, ಡೈರಿ ಐಟಮ್ಸ್, ಇಲ್ಲಿ ಏನಾದರೂ ಇಡ್ಬೋದು. ಡೈರಿ ಐಟಮ್ಸು ಇಲ್ಲ ಒಂದು ವೆಜಿಟೇಬಲ್ಸು ಏನಾದರೂ ತೊಗೊಂಬಂದು ಇಡ್ಬೋದು ಇಲ್ಲಿ. ಆದರೆ ತುಂಬ ದಿವಸ ಬರುತ್ತೆ ಐಟಮ್ಸ್ಗಳು ಅಂತ. ಇಲ್ಲಿ ನಾನು ನಮ್ಮ ಮನೆಯವ್ರು ಜ್ಯೂಸ್ ಮಾಡಿಟ್ಟಿದ್ದಾರೆ, ಹಾಗೆ ಇಟ್ಟಿದ್ದೀನಿ. ಇದು ಐಸ್ ಕ್ರೀಮ್ ಮಾಡೋಕ್ಕೆ. ಇಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಅಂಥವು, ಗೋಬಿ ಐಟಮ್ಸ್ ಇಂಥವು ಮಾಡೋದು ನಾವು ಮನೇಲಿ ಮಾಡೋಕ್ಕೆ ಕಷ್ಟ, ಮಗು ಇದೆ, ಹಂಗಾಗಿ ನಾವು ತೊಗೊಬಂದು ಇಟ್ಕೊಂಡಿದ್ದೀನಿ. ಇದು ಡ್ರೈ ಫ್ರೂಟ್ಸು ಸುಮ್ಮನೆ ಇವಿಷ್ಟು ಹಿಂಗಿದೆ. ನಾನು ಮತ್ತೆ ಇಲ್ಲಿ ಇದು ಹಾಕಿದ್ದೀನಿ, ಯಾಕಂದರೆ ಹಳ್ಳಾಡ್ತಾ ಇರುತ್ತೆ ಡೋರ್, ಮಕ್ಕಳು ತೆಗಿತಾರೆ ಬೀಳ್ತದೆ ಅಂದರೆ ಈ ಥರದ್ದು ಹಿಂಗೊಂದು ಮೀಶೋದಿಂದ ತರಿಸಿ ಇದಕ್ಕೆ ಹಿಂಗೆ ಲಾಕ್ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ನಾವು ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೋಬೋದು. ಇದು ಮ್ಯಾಜಿಕ್ ಝೋನಾ. ಮತ್ತು ಇಲ್ಲಿ ಲೈಟ್ ಇರುತ್ತೆ ನೋಡಿ, ಒಂದೊಂದರಲ್ಲಿ ಫ್ರಿಜ್ಜಲ್ಲಿ ಇರಲ್ಲ, ಲೈಟಿಂಗ್ ಇರುತ್ತೆ. ಕರೆಂಟ್ ಹೋದಾಗಲೂ ಹಿಂಗೆ ತೆಗೆದ್ರೆ ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿದೆ ಅಂತ. ಮತ್ತು ಇದು ಫ್ರಿಡ್ಜ್ ಅಲ್ಲಿ ಇಲ್ಲಿ ಮೇಲೆ ಡೈರಿ ಐಟಮ್ಸ್ ಇಟ್ಟಿದ್ದೀನಿ ನಾನು, ಕಂಡೆನ್ಸ್ ಮಿಲ್ಕು, ಬಟರು, ಪನ್ನೀರು ಅಂಥವು. ಇಲ್ಲಿ ಫ್ರೂಟ್ಸ್ ಇಟ್ಟಿದ್ದೀನಿ. ಇಲ್ಲಿ ಕೊಬ್ಬರಿ ಇಟ್ಟಿದ್ದೀನಿ, ಇವತ್ತು ತಗೊಬಂದಲ್ಲ ಅಂತ, ಎಲ್ಲೂ ಸ್ಪೇಸ್ ಇರಲಿಲ್ಲ ಅಡುಗೆ ಮನೇಲಿ ಅಂತ ಅಲ್ಲಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ವೆಜಿಟೇಬಲ್ಸ್ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ, ಪ್ಲಾಸ್ಟಿಕ್ ಬಾಕ್ಸು. ಕೆಳಗೆ ಮೊಟ್ಟೆ, ಟೊಮೆಟೊ, ಯಾಕಂದರೆ ಟೊಮೊಟೊ ಯೂಸ್ ಮಾಡ್ತಾ ಇರ್ತೀವಿ ಅಂತ ಸುಮ್ಮನೆ ಮಕ್ಳಿಗೆ ಹೇಳಿದ್ರು ತೊಗೊಂಬಂದು ಕೊಡಂಗೆ, ಹಿಂಗೆ ಹೇಳಿದ್ದು ತೊಗೊಳಂಗೆ ತರಿಸಿದ್ದೀನಿ. ಅದು ಮೀಶೋದಲ್ಲೇ ತರಿಸ್ಕೊಂಡೆ. ಇಲ್ಲಿ ನೀವು ಲೆಮನು, ಜಿಂಜರು, ಕ್ಯಾರೋಟು, ಬ್ರಿಂಜಾಲು, ಬದನೆಕಾಯಿ ಇಂಥವನ್ನ ಒಂದೊಂದು ಬಾಕ್ಸಿಗೆ ಹಾಕಿಟ್ಬಿಟ್ರೆ, ಯಾಕಂದರೆ ಕೆಲವೊಂದು ವೆಜಿಟೇಬಲ್ಸು ಇನ್ನೊಂದಕ್ಕೆ ಸೇರಿದ್ರೆ ಕೊಳ್ತಂಗೆ ಆಗ್ಬಿಡ್ತವೆ ಅಂತ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಅದು ಮೀಶೋದಲ್ಲೇ 8 ಬಂದಿತ್ತು, 200 ರೂಪಾಯಿಗೇನೋ ಅಥವಾ 100 ರೂಪಾಯಿನೋ ಮರ್ತೋಗಿದ್ದೀನಿ. ಇಂಥದ್ದಿಲ್ಲ ಹಾಕಿದ್ದೀನಿ. ಮತ್ತು ಇಲ್ಲಿ ಕೆಳಗೆ ಕಾಳು ಐಟಮ್ಸ್ಗಳು ಸುಮ್ಮನೆ ಹುಳ ಬಂದುಬಿಡ್ತಾವಲ್ಲ ಅಂತ ಹೊರಗಡೆ ಇಟ್ಟರೆ ಕಾಳು ಐಟಮ್ಸ್ ಗೋಣಿಸಿ ಇಟ್ಟಿದ್ದೀನಿ. ಮತ್ತು ಇದೊಂದು ಬಾಕ್ಸ್ ಹೇಳಲಿಲ್ಲ. ಇದೊಂದು ಬಾಕ್ಸ್ ಏನಕ್ಕೆ ಯೂಸು ಅಂದರೆ ಕಾಸ್ಮೆಟಿಕ್ಸ್, ಕ್ರೀಮು, ಫೌಂಡೇಶನ್. ಕ್ರೀಮು ಅಂದರೆ ಡೈಲಿ ಯೂಸ್ ಕ್ರೀಮ್ಗಳಲ್ಲ, ಫೌಂಡೇಶನ್ ಕ್ರೀಮು, ಪೌಡರು ಇವೆಲ್ಲ ಬೇಗ ಹಾಳಾಗ್ತವೆ ಅನ್ನೋದಕ್ಕೆ ಇದರಲ್ಲಿ ಇಡ್ತಾ ಇರುತ್ತೆ. ನಮಗೂ ಫಸ್ಟ್ ಗೊತ್ತಿರಲಿಲ್ಲ, ಆಮೇಲೆ ನೋಡಿದ್ಮೇಲೆ ಗೊತ್ತಾಗಿದ್ದು ಇದು ಕಾಸ್ಮೆಟಿಕ್ಸ್ ಇದು ಇಡೋವಂಥ ಬಾಕ್ಸು ಅಂತ. ಮತ್ತು ಇಲ್ಲಿ ಮೊಟ್ಟೆ ಟ್ರೈ ಕೊಟ್ಟಿದ್ದಾರೆ. ಮೊಟ್ಟೆ ಟ್ರೈ ಕೊಟ್ಟಿದ್ದಾರೆ. ಅದು ಏನು 8ಇಂದು. ನಮ್ಮ ಮನೆಗೆ ಅಷ್ಟೆಲ್ಲ ತೊಗೊಬಂದು ಬರೀ ಇಟ್ಟು ತೊಗೊಬಂದು ತಿನ್ನೋಕ್ಕಾಗಲ್ಲ ಅಂತ ಸುಮ್ಮನೆ ಅದನ್ನು ಹಂಗೆ ಇಟ್ಟು ಟ್ರೈನೇ ಅಲ್ಲಿ ಇಟ್ಟಿದ್ದೀನಿ ನಾನು. ಒಂದೊಂದು ಟ್ರೈ ತರ್ತೀವಿ. ಇದು ಮತ್ತು ಗರಂ ಮಸಾಲಗಳು, ನಾನ್ ವೆಜ್ಜಿಗೆ ಏನೇನು ಯೂಸ್ ಮಾಡ್ತೀವೋ ಗರಂ ಮಸಾಲ ಅಂತೂ ಇದು ಬಾಕ್ಸಿಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಸುಮ್ಮನೆ ಪ್ಯಾಕಿಂಗ್ ಏನಕ್ಕೆ ಅಂತ ಅದ್ರ ಮೇಲೆ ಹೆಸರು ಬರೆದು ಹಂಗೆ ಇಟ್ಟಿದ್ದೀನಿ. ಇದು ವಾಟ್ರ್ ತುಂಬಿಟ್ಟಿದ್ದಾರೆ. ಇದು ಮೇಲೆ ಇಡ್ಬೋದಿತ್ತು, ಬಟ್ ವೆಯ್ಟಿಗೆ ಅಕಸ್ಮಾತ್ ಇದಾದರೆ ಅಂತ ಮಧ್ಯೆ ಇರಲಿ ಅಂತ. ಮತ್ತು ಇದು ಕಾರ್ನ್ಫ್ಲೋರು ಇಂಥ ಪೌಡರ್ಗಳು ಯೂಸ್ ಮಾಡಿದೆ ಸುಮ್ಮನೆ ಹೆಚ್ಚಿಗೆ ಇರೋವಂಥವನ್ನ ಇಲ್ಲಿ ಇಟ್ಟಿದ್ದೀನಿ. ಇದಕ್ಕೂ ಒಂದು ಬಾಕ್ಸ್ ಹಾಕಿಟ್ಟಿದ್ದೀನಿ. ಸುಮ್ಮನೆ ನನ್ನ ಮಗ ಎಳೆದಾಡಿದ್ರೆ ಯಾಕೆ ಬೇಕು ಅಂತ ಇಂಥವು ನೋಡ್ರಿ. ಇಲ್ಲಿ ನನ್ನ ಮಗಳು ಆಲ್ರೆಡಿ ತೊಗೊಂಡೋಗಿ ಹಿಂದೆ ಹಾಕ್ಕೊಳ್ಳೆ. ಹಂಗಾಗಿ ಇದು ಜ್ಯೂಸು, ಅದು ಮಿಲ್ಕ್ ಪೌಡರು ಮತ್ತು ಇದು ಗರಂ ಮಸಾಲ. ನನ್ನ ಮಗಳು ಬರ್ತಡೇಗೆ ಅಂತ ಬರ್ತಡೇ ಮಾಡಿದ್ವಲ್ಲ ಆವಾಗ ಭಟ್ರು ಮಾಡಿದ್ದು ಅಂತ ಇಲ್ಲಿ ಇಟ್ಟಿದ್ದೀನಿ. ಇಷ್ಟು ಇದರಲ್ಲಿ ನೋಡಿರಿ. ಇವಾಗ ಡೋರು ಆವಾಗಲೇ ಕಾಣಿಸ್ಲಿಲ್ಲ, ಡೋರ್ ತೆಗೆದ್ಮೇಲೆ ಇಲ್ಲಿ ಬರುತ್ತೆ ನೋಡಿ. ಇವೆಲ್ಲ ಆಟೋ ಸೆಟ್ಟಲ್ಲಿದ್ದಾವೆ. ನಮಗೆ ಎಷ್ಟು ಟೆಂಪ್ರೇಚರ್ ಬೇಕೋ ಅಷ್ಟು ಟೆಂಪ್ರೇಚರಿಗೆ ನಾವು ಇಟ್ಕೋಬೋದು, ಸೆಟ್ ಮಾಡ್ಬೋದು. ಅದು ಮೊಬೈಲಲ್ಲಿದೆ, ಅದನ್ನು ಆಮೇಲೆ ಹೇಳ್ತೀನಿ. ಇದು ಫ್ರಿಡ್ಜು 5 ಡಿಗ್ರಿ ಸೆಲ್ಸಿಯಸ್. ಇದು ನಾರ್ಮಲ್ಲು. ನಾವು ಹೆಚ್ಚಿಗೆ ಬೇಕು ಅಂದರೆ ಹೆಚ್ಚಿಗೆ ಮಾಡ್ಕೋಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಬೋದು. ಆಟೋ ಸೆಟ್ ಅಂದರೆ ನಾರ್ಮಲ್ ಟೆಂಪರೇಚರಲ್ಲಿ ಓಡ್ತಾ ಇರುತ್ತೆ ಇದು. ಮತ್ತು ಆಟೋ ಸೆಟ್ ಇಲ್ಲೇ ಇದೆ ನೋಡಿ. ಮತ್ತು ಟರ್ಬೋ ಐಸಿಂಗ್, ಅದೇ ಬೇಗ ಐಸ್ ಮಾಡಬೇಕು ಅಂದರೆ ಟರ್ಬೋ ಐಸಿಂಗಿಗೆ ಇಡಬೇಕು. 3 ಸೆಕೆಂಡ್ ಲಾಕ್ ಮಾಡಲಿಲ್ಲ ಅಂದರೆ
ಕುಯ್ಯ ಅಂತ ಸೌಂಡ್ ಬರುತ್ತೆ. ಹಂಗಾಗಿ ಇದನ್ನು ಲಾಕ್ ಜಾಸ್ತಿ ಹೊತ್ತು ತೆಗೆದು ಗೊತ್ತಾಗೋಗುತ್ತೆ, ಇಲ್ಲಿ ಬರುತ್ತೆ. ಈಗ ಇಲ್ಲಿ 3 ಡೋರ್ ಇದೆ ಅಲ್ವಾ, ಫ್ರಿಡ್ಜು ಮತ್ತೆ ಮ್ಯಾಜಿಕ್ ಝೋನು ಮತ್ತೆ ಫ್ರೀಜರು. ಇದು 3 ಏನು ವ್ಯತ್ಯಾಸ ಏನಿದೆ? ಫ್ರೀಜರ್ ಅಲ್ಲಿ ಏನ್ ಯೂಸ್ ಅಂದ್ರೆ ಇವಾಗ ಕಾಳುಗಳು ಬರ್ತಾವ ಗೊತ್ತಾ, ಬಟಾಣಿ ಕಾಳು, ಹಸಿ ಕಾಳು, ಸೀಸನಲ್ ಬೀನ್ಸ್ ಇಂಥವು ಬರ್ತಾವಲ್ಲ, ಅವನ್ನ ಬಿಡಿಸ್ಬಿಟ್ಟು ಒಂದು ಪ್ಯಾಕ್ ಮಾಡಿ ಫ್ರೋಸನ್ ಮಾಡಿಟ್ರೆ ಅದು ಯೂಸ್ ಮಾಡ್ತಾ ಇರ್ಬೋದು. ನಮಗೆ ಬೇಕು ಅಂದಾಗ ಇವಾಗ ಬಟಾಣಿ ಕಾಳು ನೆನೆ ಹಾಕೋ ಬದಲು ಅಂತವನ್ನ ಮಾಡಿಟ್ಕೊಂಡ್ರೆ ಸೀಸನ್ ಅಲ್ಲಿ ಅದಕ್ಕೆ ಯೂಸು. ಮತ್ತೆ ಮ್ಯಾಜಿಕ್ ಝೋನ್ ಏನಕ್ಕೆ ಅಂದ್ರೆ ಐಸ್ ಕ್ರೀಮು, ಕೇಕು, ಫ್ರಿಡ್ಜಲ್ಲಿ ಸ್ಮೆಲ್ ಬರುತ್ತೆ. ಏನಕ್ಕಂದ್ರೆ ನಾವು ವೆಜಿಟೇಬಲ್ಸ್ ಎಲ್ಲ ಇಟ್ಟಿರ್ತೀವಲ್ಲ, ಅವು ಸ್ಮೆಲ್ ಬರುತ್ತೆ. ಆದರೆ ಈ ಮ್ಯಾಜಿಕ್ ಝೋನಲ್ಲಿ ಏನು ಅಂದರೆ ಕೇಕು ಇಂಥವು ಇಟ್ಟರೆ ಏನು ಸ್ಮೆಲ್ ಬರಲ್ಲ ಅನ್ನೋದಕ್ಕೆ. ಪರ್ಫ್ಯೂಮ್ ತೊಗೊತಾ ಇರುತ್ತೆ ಮ್ಯಾಜಿಕ್, ಇದರಲ್ಲೂ ತೊಗೊಳುತ್ತೆ, ಆದರೆ ಜಾಸ್ತಿ ಇದರಲ್ಲಿ ಪರ್ಫ್ಯೂಮ್ ತೊಗೊಳುತ್ತೆ. ಎಂಥ ವೆಜಿಟೇಬಲ್ ಇಟ್ಟರು ನಮಗೆ ಸ್ಮೆಲ್ ಬರಲ್ಲ. ಸ್ವೀಟ್ ಐಟಮ್ಸ್ ಮೇಲೆ ಒಂದು ಐಸ್ ಕ್ರೀಮ್ ಮಾಡೋದಾಗಲಿ ಅಂಥವಕ್ಕೆ ಇದು ಯೂಸು. ಓಕೆನಾ? ಫ್ರಿಡ್ಜಲ್ಲಿ ಅಂದರೆ ಮಾಮೂಲಿ ಇವಾಗ ತರಕಾರಿ ಇಟ್ಟಿ ಈಗ ಇದೇನ್ ಫ್ರಿಡ್ಜ್, ಡಬಲ್ ಡೋರ್ ಫ್ರಿಡ್ಜ್ ಏನ್ ಯೂಸ್ ಮಾಡ್ತೀವಿ ಆ ಸಿಸ್ಟಮೆಟಿಕ್ ಈ ಫ್ರಿಡ್ಜ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಇವಾಗ ನೋಡ್ರಿ, ಡೋರ್ ತೆಗ್ದಿದ ತಕ್ಷಣ ವೆಜಿಟೇಬಲ್ ಸ್ಮೆಲ್ಲೇ ಬರುತ್ತೆ, ಆದ್ರೆ ಇದರಲ್ಲಿ ಬರಲ್ಲ. ಎಷ್ಟೇ ಇಟ್ರು ಬರಲ್ಲ. ಅದರಲ್ಲಿ ಆಲ್ರೆಡಿ ನಮ್ಮ ಮನೆಯವ್ರು ಇಟ್ಟಿದ್ರು, ಚಿಲ್ಲಿ, ಲೆಮನು ಅವೆಲ್ಲ ಅಲ್ಲೇ ಇಟ್ಟಿದ್ರು, ಬಟ್ ಅದರಲ್ಲಿ ಅಷ್ಟು ಸ್ಮೆಲ್ ಬರಲ್ಲ. ಇದರಲ್ಲಾದರೆ ಸ್ಮೆಲ್ ಬರುತ್ತೆ ಬೇಗ. ಆದರೆ ಟೊಮೊಟೊ ಇಂಥವಾದರೆ ಸ್ಮೆಲ್ ಬರ್ತವೆ. ಮತ್ತು ಇದರಲ್ಲಿ ಯೂಸು ಅಂದರೆ ಮ್ಯಾಜಿಕ್ ಝೋನಲ್ಲಾದರೆ ಒಂಥರ ಫ್ರೀಸ್ ಆಗಿಬಿಡ್ತವೆ. ಮ್ಯಾಜಿಕ್ ಝೋನಲ್ಲಿ ಜಾಸ್ತಿ ಫ್ರೀಸ್ ಆಗಲಿಲ್ಲ ಅಂದರೂ ಒಂಚೂರು ಮೆತ್ತಗಾಗಿ ಫ್ರೀಸ್ ಆಗಿಬಿಡ್ತವೆ. ಇದರಲ್ಲಿ ನಾನು ಆಲ್ರೆಡಿ ತೊಗೊಬಂದು ಒಂದು 15 ಡೇಸ್ ಆಯ್ತೇನೋ. ಹಸಿಮೆಣ್ಸಿಕಾಯಿ, ಪುದೀನ ಮತ್ತು ಕರ್ಬೇವಿನ ಸೊಪ್ಪು ಅವೆಲ್ಲ ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಲ್ಲ, ಅದೇನೂ ಹಾಳಾಗಿಲ್ಲ. ತಡೆಗೆ ತೋರಿಸ್ತೀನಿ. ಹಸಿಗೆ ಇದೆ, ಹಂಗೆ ಹಸಿಗೆ ಹಂಗೆ ಇದೆ. ಎಷ್ಟು 15 ಡೇಸ್ ಆಯ್ತಾ ಬಾಕ್ಸಿಗೆ ಹಾಕಿ? 15 ಡೇಸ್ ಆಯಿತು ನಮ್ಮ ಅಮ್ಮನ. ಹಂಗಾಗಿ ಇಲ್ಲಿ ಏನೂ ಹಾಳಾಗಿರಲ್ಲ, ಒಂದೊಂದೇ ಎಲೆ ಇಷ್ಟೇ. ಇಲ್ಲಿ ಇದು ನಮ್ಮಪ್ಪ ತೋಟದಿಂದ ತೊಗೊಬಂದು ಕೊಟ್ಟಿದ್ವಿ. ನಿಂಬೆಹಣ್ಣು 10 ರೂಪಾಯಿಗೆ ಒಂದು, 20 ರೂಪಾಯಿಗೆ ಒಂದು ಅಂತ ಇದು ಮಾಡ್ತಿದ್ರು ಅಂತ ನಾನು ತೊಗೊಬಂದಿದ್ದೆ. ನಮ್ಮ ಮನೆಯವ್ರಿಗೆ ಬೆಳಗ್ಗೆ ನೀರಿಗೆ ಹಾಕ್ಕೊಡೋಣ ಅಂತ. ಅದಿನ್ನೂ ಯೂಸಲ್ಲಿದೆ, ಏನೂ ಆಗಿಲ್ಲ ನೋಡಿ. ಸಸಿಗೆ ಹಂಗಂಗೆ ಇದೆ. ಇಷ್ಟು ಯೂಸಸ್. ಇದರಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ವೈಫೈ ಕನೆಕ್ಷನ್ ಇರೋದು. ಮೊಬೈಲಲ್ಲೇ ನಾವು ಆಪರೇಟ್ ಮಾಡ್ಕೋಬಹುದು. ಮತ್ತೆ ಇದನ್ನ ಮೊಬೈಲಲ್ಲೇ ನಾವಿವಾಗ ಅಮ್ಮನ ಮನೆಗೆ ಹೋಗ್ತೀವಿ ಒಂದು ವಾರ ಅಂದ್ರೆ ಹಾಲಿಡೇ ಮೂಡಿಗೆ ಹಾಕ್ಬಿಟ್ಟು ಹೋಗ್ಬೋದು. ಇದರಲ್ಲಿ ಇಲ್ಲಿದೆ ನೋಡಿ, ಆಟೋ ಸೆಟ್ ಹಾಲಿಡೇ ಅಂತ. 3 ಸೆಕೆಂಡ್ ಹಾಲಿಡೇ ಸೆಟ್ ಮಾಡ್ಬಿಟ್ಟು ಹೋಗ್ಬೋದು, ಏನು ಕೊಳಿದೆ ಇರಂಗೆ, ಏನು ಅವಾಗ ಕರೆಂಟ್ ಜಾಸ್ತಿ ಕನ್ಸಪ್ಷನ್ ಆಗಲ್ಲ ಹಾಲಿಡೇ ಇದ್ರಲ್ಲಿ ಇದ್ರೆ. ಇವಾಗ ಮನೇಲಿದ್ದಾಗ ಡೈಲಿ ಯೂಸ್ ಮಾಡ್ತಾ ಇರ್ತೀವಿ, ಇದು ಜಾಸ್ತಿ ಕರೆಂಟ್ ಯೂಸ್ ಆಗುತ್ತೆ. ಹಾಲಿಡೇ ಯೂಸ್ ಅಂದ್ರೆ ಅದೇ ಆಟೋ ಸೆಟ್ ತಗೊಬಿಡುತ್ತೆ. ಹಾಲಿಡೇಗೆ ಹೋಗ್ತಾ ಇದೀವಿ ನಾವು ಅಂದ್ರೆ ಎಷ್ಟು ಟೆಂಪ್ರೇಚರ್ ಬೇಕೋ ಅಷ್ಟು ಟೆಂಪ್ರೇಚರ್ ತಗೊಳುತ್ತೆ ಅದನ್ನೇ. ಮತ್ತು ಐಟಮ್ಸನ್ನ ಯಾವ್ಯಾವ ನಾವು ಮೊಬೈಲಲ್ಲಿ ಹ್ಯಾಡ್ ಮಾಡಿಕೊಂಡ್ರೆ ಅದು ಮುಗ್ದೋದ್ಮೇಲೆ ಅದು ಎಕ್ಸ್ಪೈರ್ ಆಗಕ್ಕೆ ಬಂದಿದೆಯಾ ಅಂತ ನಮಗೆ ನೆನ್ಪು ಮಾಡ್ತಾ ಇರುತ್ತೆ. ಬಟ್ 398 ಲೀಟರ್ಸು, ಅಮ್ಮಮ್ಮ ಅಂದರೆ 600 ಲೀಟರ್ಸಿಗೆ ಬಂದಿದೆ. ಇಲ್ಲೇ ಇದೆ ನೋಡಿ, ಡಿಯೋ ಫ್ರೆಶ್. ಆಲ್ರೆಡಿ ಡಿಯೋ ಫ್ರೆಶು ಮತ್ತು 10 ಇಯರ್ಸ್ ವಾರಂಟಿ ಇದ್ದಾವೆ. ಆಲ್ಮೋಸ್ಟ್ ಆಲ್ ಎಲ್ಲವಕ್ಕೂ 10 ಇಯರ್ಸ್ ಕೊಡ್ತಾರೆ. 83% ಕನ್ವರ್ಟೇಬಲ್ ಫ್ರಿಡ್ಜ್, ಕನ್ವರ್ಟ್ ಮಾಡ್ಕೋಬೋದು. ಇದು ಫ್ರಿಡ್ಜನ್ನು ಫ್ರೀಸರ್ ಮಾಡ್ಕೋಬೋದು, ಫ್ರೀಸರ್ನ ಫ್ರಿಡ್ಜ್ ಮಾಡ್ಕೋಬೋದು. ಅಂಥದ್ದು 83% ಇದೆ. ಇದ್ರ ಪ್ರೈಸ್ ಬಂದು 80,000. ವಾಟರ್ ಪ್ಯೂರಿಫೈರಿಗೆ ಹೋಗಿದ್ರೆ 1 ಲ್ಯಾಕ್ ಹತ್ತತ್ರ ಇತ್ತು ಅಂದರು. ಬೇಡ, 1,20,30. ಸೊ ಹಂಗಾಗಿ ಬೇಡ ಅಂದ್ಬಿಟ್ಟು ನಾವು ಇದಕ್ಕೆ ಹೋಗಿದ್ವಿ. ವರ್ತಿದ್ಯಾ? ಆ ಪ್ರೈಸಿಗೆ ವರ್ತಿದ್ಯಾ? ಸಜೆಸ್ಟ್ ಮಾಡ್ತೀರಾ ಯಾರಿಗಾರು ತಗೊಳ್ಳೋರಿಗೆ? ತಗೋಬೋದಾ? ಇವಾಗ ನಾವು ಯಾಕಂದ್ರೆ ಇವಾಗ ನಮ್ಮ ಅಮ್ಮವ್ರ ಮನೆ ಕಡೆ ಡೈಲಿ ವೆಜಿಟೇಬಲ್ ಹಾಕ್ತಿರ್ತಾರೆ, ಅವ್ರಿಗೇನು ಅಷ್ಟು ಯೂಸ್ ಅನ್ಸಲ್ಲ. ಇವಾಗ ನಾವು ಹಳ್ಳಿ ಅಂದ್ರೆ ಒಂಚೂರು ಸಿಟಿಯಿಂದ ಹೊರಗಡೆ ಇರೋರಿಗೆ, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿ ಸಂಜೆ 6 ಗಂಟೆ 7 ಗಂಟೆ ಬರ್ತಾರೆ. ಆ ಟೈಮಿಗೆ ಹೋಗಿ ವೆಜಿಟೇಬಲ್ಸ್ ತೊಗೊಬರ್ತೀವಿ ಅಂದರೆ ಯಾವ್ದಾವುದೋ ಪಳ್ದಿದ್ದು ಸಿಗ್ತವೆ. ಅದ್ರ ಬದಲು ಮಾರ್ನಿಂಗ್ಗೆ ಒಂದು ಟೈಮು, ಇಲ್ಲ ಸ್ಯಾಟರ್ಡೇ ಒಂದು ಕಂಪ್ನಿ ಗೇಟ್ ಅಂತ ಆಗ್ತದೆ, ಅಲ್ಲೋಗಿ ತೊಗೊಬಂದ್ಬಿಟ್ಟು ಇದು ಇಟ್ಕೊಂಡ್ರೆ ಒಂದು 15 to 20 ಡೇಸ್, 20-25 ಡೇಸ್ ಅಂತ ಬಂದೇ ಬರುತ್ತೆ. ಸೊ ಹಂಗಾಗಿ ಇದು ವರ್ತಿದೆ. ನೋಡಿದ್ರಲ್ವಾ, ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಯಾರಾದರೂ ಫ್ರಿಡ್ಜ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಯೂಸ್ ಆಗುತ್ತೆ ಈ ವಿಡಿಯೋ. ಮತ್ತು ನೆಕ್ಸ್ಟ್ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀರಿ.
ಅಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. Until then, feel every moment. Bye.